ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ ಹೆಗ್ಡೆ. ನಾನು ಶ್ರೀ ತಿರುಮಲ ಕೃಷ್ಣಮಾಚಾರ್ಯರ ಸಂಪ್ರದಾಯದಲ್ಲಿ ಯೋಗ ಕಲಿಸ್ತೇನೆ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಯೋಗ ಅಲಯನ್ಸ್ನಿಂದ RYT 500 ಪ್ರಮಾಣ ಪತ್ರವನ್ನು ಪಡೆದಿರ್ತೇನೆ. ಕೃಷ್ಣಮಾಚಾರ್ಯರ ಸಂಪ್ರದಾಯದಲ್ಲಿ ಯೋಗ ಕಲಿಸುವುದೆಂದರೇನು ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಹೇಳಬಯಸ್ತೇನೆ. ಮೊದಲಿಗೆ ಕ್ಲಾಸಿಗೆ ಯಾರಾದರೂ ಬಂದಾಗ ನಾವು ಅವರಿಂದ ಕೆಲವು ಸಂಗತಿಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಏನೆಂದರೆ ಯೋಗ ಮಾಡಲು ಅವರ ಉದ್ದೇಶ ಏನು, ಯೋಗದಿಂದ ಅವರು ಸಾಧಿಸಬೇಕಾಗಿದ್ದು ಏನು. ಇದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಗಿರಬಹುದು. ಒಬ್ಬರು ದೇಹ ದಾರ್ಢ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು, ಇನ್ನೊಬ್ಬರು ಅವರಿಗೆ ನಿದ್ದೆ ಸಮಸ್ಯೆ ಇರ್ಬೋದು, ಮತ್ತೊಬ್ಬರಿಗೆ ಏನಾದರೂ ಮುಟ್ಟಿನ ತೊಂದರೆ ಇರ್ಬೋದು, ಇನ್ನು ಕೆಲವೊಬ್ಬರು ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಏಕಾಗ್ರತೆಯನ್ನು ಹೆಚ್ಚಿಸ್ಕೋಬೇಕು ಅಂತ ಇರ್ಬೋದು. ಹೀಗೆ ಎಲ್ಲರ ಉದ್ದೇಶಗಳು ಬೇರೆ ಬೇರೆ ಆಗಿರುತ್ತೆ. ಮತ್ತು ಎರಡನೆಯದಾಗಿ ನಾವು ಆ ವಿದ್ಯಾರ್ಥಿಯ ಈಗಿನ ದೇಹಸ್ಥಿತಿ ಮತ್ತು ಮನಸ್ಥಿತಿ ಇವೆರಡೂ ನಮಗೆ ಮುಖ್ಯ. ಸೊ ಅವರಿಗೇನಾದರೂ ತೊಂದರೆಗಳಿವೆಯಾ, ಏನಾದರೂ ರಕ್ತದೊತ್ತಡ ಅಥವಾ ಮತ್ತೇನಾದರೂ ಒಂದು ಹೃದಯದ ತೊಂದರೆ, ಮತ್ತೇನಾದರೂ ತೊಂದರೆಗಳಿವೆಯಾ, ಏನಾದರೂ ಆಕ್ಸಿಡೆಂಟ್ ಆಗಿತ್ತಾ ಅವರಿಗೆ ಯಾವುದೇ ಸಮಯದಲ್ಲಿ, ಈ ಮಾಹಿತಿ ನಮಗೆ ಬೇಕಾಗಿರುತ್ತೆ. ಮತ್ತು ಮೂರನೇದೇನೆಂದರೆ ಅವರ ಮನಸ್ಥಿತಿ ಅದು ಹೇಗಿದೆ ಅಂತ ಅವರು ಏನು ಹೇಳುತ್ತಾರೋ ಅದನ್ನೇ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೂ ಅವರು ಫಸ್ಟಿಗೆ ಕ್ಲಾಸಿಗೆ ಬಂದಾಗ ಕೆಲವೊಂದು ಸರಳವಾದ ಮೂಮೆಂಟ್ಸ್ನಿಂದ, ಭಾಳ ಸಹಜ ಸರಳವಾದ ಮೂಮೆಂಟ್ಸ್ನಿಂದ ಅವರ ಈಗಿನ ಫಿಸಿಕಲ್ ಕಂಡೀಷನ್ ಹೇಗಿದೆ, ಅವ್ರು ಹೇಗೆ ಮೂವ್ ಮಾಡ್ತಾ ಇದ್ದಾರೆ, ಅವರ ಏನು ಸ್ಟ್ರೆಂತ್ಸ್ ಏನು, ವೀಕ್ನೆಸ್ಸಸ್ ಏನು, ಇವುಗಳನ್ನ ನಾವು ಅರ್ಥಕೋತೀವಿ. ಹಾಗೂ ಇವೆಲ್ಲಗಳ ಆಧಾರದ ಮೇಲೆ ನಾವು ಅವರಿಗೆ ಒಂದು ಕ್ಲಾಸನ್ನು ಡಿಸೈನ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬಹಳ ಒಂದು ಟಾರ್ಗೆಟೆಡ್ ಪ್ರಾಕ್ಟೀಸ್ನ ನಾವು ಡಿಸೈನ್ ಮಾಡ್ತೀವಿ. ಹೇಗೆ ಅಂದರೆ ಈಗ ಯಾರಿಗಾದರೂ ನಿದ್ದೆ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಸಮಸ್ಯೆ ಬೇರೆಯವರಿಗೂ ಇರ್ಬೋದು ಇದೇ ಸಮಸ್ಯೆ, ಆದರೆ ಸಮಸ್ಯೆ ಒಂದೇ ಇದ್ದರೂ ಅದರ ಮೂಲಗಳು ಬೇರೆ ಇರ್ಬೋದು. ಯಾರಾದರೂ ಒಬ್ಬರು ನಿದ್ದೆ ಸಮಸ್ಯೆ ಇರೋರು ಅವರು ಬಹುಶಃ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೇನೋ, ಇನ್ನೊಬ್ಬರಿಗೆ ನಿದ್ದೆ ಸಮಸ್ಯೆ ಯಾವುದೋ ಮಾನಸಿಕ ಒತ್ತಡದಿಂದ ಬರ್ತಿರ್ಬೋದು. ಹೀಗೆ ಸಮಸ್ಯೆಯ ಮೂಲಗಳು ಬೇರೆ ಬೇರೆ ಇರೋದರಿಂದ ನಮ್ಮ ಪ್ರಾಕ್ಟೀಸ್ ಕೂಡ, ಆಸನ ಪ್ರಾಣಾಯಾಮ ಪ್ರಾಕ್ಟೀಸ್ ಕೂಡ ಬೇರೆ ಬೇರೆಯೇ ಇರಬೇಕಾಗತ್ತೆ. ಅದು ನಮಗೆ ತಕ್ಕದಾಗಿರಬೇಕಾಗತ್ತೆ, ನಮಗೆ ಅನುಗುಣವಾಗಿರುವಂಥದ್ದು ಆಗಿರಬೇಕಾಗತ್ತೆ. ಸೊ ಇದು ಈ ಥರದ್ದು ಒಂದು ಕಸ್ಟಮೈಸ್ಡ್ ವ್ಯಕ್ತಿಗೆ ತಕ್ಕದಾದಂತಹ ಒಂದು ಪ್ರಾಕ್ಟೀಸ್, ಟಾರ್ಗೆಟೆಡ್ ಪ್ರಾಕ್ಟೀಸ್, ಇದು ಕೃಷ್ಣಮಾಚಾರ್ಯರ ಸಂಪ್ರದಾಯದ ಒಂದು ವಿಶೇಷತೆ ಮಾತ್ರ. ನಿಮಗೆ ಈ ಸಂಪ್ರದಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಿಗೆ ಬನ್ನಿ. ಥ್ಯಾಂಕ್ ಯು.